ಬರಬೇಕು. ಎಷ್ಟನೇದಲ್ಲಿ ಕೋಶನ ಹೆಸರು ಬರ್ದವ್ರೇನಾ? ಇದು ನಿಧಾನ ಕರೆಕ್ಟಾಗಿ ಬಾಮ್ಮ. ಹುಷಾರು. ಬಾಗೆಲ್ಲ ತಗೊಂಡಿದ್ದೀರಾ? ಫೋನು ಇಲ್ಲ. ಹಾಂ ಹುಷಾರು. ಜಪಾನ ಓದ್ಕೊಂಡು ಫೋನ್ ಮಾಡ್ತಾನೆ ಹೊರಡುತ್ತೆ ಅಮ್ಮ. ಹಾಂ ಬ್ಯಾಗ್ಗಳು ಎತ್ಕೊಳ್ಳಿ. ಹಾಂ ಹುಷಾರು. ಇದೇನು ಇಲ್ಲಿ ಮಾಡಿ ಕಾಣಿಸ್ತಾರೆ ಎಲ್ರು. ಅಷ್ಟೇನು ರಶ್ ಇಲ್ಲ. ಬಾಯೇನ ಬಾಯ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಮ್ಮ ಅಪ್ಪ ಅಮ್ಮನ ಕಾಶಿಗೆ ಟ್ರೈನ್ ಹತ್ಸೋ ಅಂತ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಅವತ್ತು ಬೆಳಗ್ಗೆನೇ ರೈಲ್ವೆ ಸ್ಟೇಷನ್ನು ಅಂದರೆ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಮ್ಮಮ್ಮನ ಬಿಡಕ್ಕೆ ರೈಲ್ವೆ ಸ್ಟೇಷನ್ಗೆ ಬೆಂಗಳೂರು ಬಂದಿದ್ದೀನಿ. ಇವತ್ತು ಬೆಳಗ್ಗೆ ನಾನು ನಮ್ಮ ಅತ್ತೆ, ನಮ್ಮ ಮನೆಯವರು ಮತ್ತು ಪಾಪು, ನಮ್ಮ ಮನೆಯವ್ರಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂದ್ಬಿಟ್ಟು ಬೆಳಗ್ಗೆ ಅವರು ಹೊರಟಿದ್ರು. ಸೊ ನಾವು ಅವ್ರ ಜೊತೆ ಕಾರಲ್ಲಿ ಹೊರಟ್ಬಿಟ್ವಿ. ಆಮೇಲೆ ನಮ್ಮಮ್ಮ ಅವರೆಲ್ಲ ಅಲ್ಲೇ ತಿಂಡಿ ತಿನ್ಕೊಂಬಂದರು ಮನೇಲೆ. ಸೊ ನಾವು ಹೊರಗಡೆ ಹೋಟೆಲಲ್ಲಿ ತಿಂಡಿ ತಿಂದ್ವಿ. ಇಲ್ಲ ತಿರ್ಗಾ ನಾವು ಅಲ್ಲಿ ರಾಜರಾಜೇಶ್ವರ ನಗರಕ್ಕೆ ಹೋಗ್ಬಿಟ್ಟು ಮತ್ತೆ ಕೆಂಗೇರಿಗೆ ಬರ್ತೀವಿ ಅಂದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಿಮ್ಮ ಪಾಡು ನೀವು ತಿಂಡಿ ಮಾಡ್ಕೊಂಬನ್ನಿ, ನಾವು ಹೊರಗಡೆ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು, ಯಾಕೆಂದರೆ ಮನೆಯವರಿಗೆ ಕೆಲಸ ಇದ್ದಿದ್ದರಿಂದ. ಸೊ ಅದಕ್ಕೋಸ್ಕರನೇ ನಾವೆಲ್ಲ ಬೇಗ ಬೆಳಿಗ್ಗೆ ಹೊರಟ್ಬಿಟ್ಟು ಆಮೇಲೆ ಆನ್ ದ ವೇ ಅಲ್ಲೇ ತಿಂಡಿ ತಿನ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಕೆಂಗೇರಿ ರೈಲ್ವೆ ಸ್ಟೇಷನ್ನು ನಾವು ಹತ್ಸಿದ್ದು. ಸೊ ಅಲ್ಲಿ ನೋಡಿ, ಅಲ್ಲಿ ಹೋಗೋವ್ರಿಗೂ ವಿಸಿಟರ್ಸ್ಗೂ ಕೂಡ ಟಿಕೆಟ್ ತೊಗೋಬೇಕಲ್ವ. ಸೊ ಅದಕ್ಕೋಸ್ಕರ ನನಗೆ ಮತ್ತು ನಮ್ಮ ಅತ್ತೆಗೆ ನಾನು ಟಿಕೆಟ್ ತೊಗೊಂಡು ಹೊರಟ್ವಿ. ಪಾಪನೂ ಕೂಡ ಕರ್ಕೊಂಡು ನಮ್ಮ ಮನೆಯವರು ಕಾರ್ ಪಾರ್ಕ್ ಮಾಡ್ಬಿಡ್ತೀನಿ ಅಂತ ಹೋಗಿದ್ರು. ಸೊ ನಾನು ನಮ್ಮ ಮನೆಯವ್ರಿಗೆ ನಮ್ಮ ಇಷ್ಟು ಜನಕ್ಕೂ ಕೂಡ ತೊಗೊಂಡೆ, ಎಲ್ರಿಗೂ ತೊಗೊಂಡ್ಬಿಟ್ಟು ಹೋದೆ. ಅವ್ರ ಪಾಡ್ಗವ್ರು ನಿಧಾನಕ್ಕೆ ಬರಲಿ ಅಂದ್ಬಿಟ್ಟು, ಯಾಕೆಂದರೆ ಆಮೇಲೆ ಟ್ರೈನ್ ಏನಾದರೂ ಬೇಗ ಬಂದು ಮೂವ್ ಆಗಿಬಿಟ್ಟು ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಸಲ್ಲ ಅಂತ ಹೇಳ್ತಿರಲ್ವ. ಸೊ ಅದಕ್ಕೋಸ್ಕರನೇ ನಾವು ಅವ್ರ ಪಾಡ್ಗವ್ರು ಬರ್ತಾರೆ ಅಂದ್ಬಿಟ್ಟು ನಾನು ಮಾಮೂಲಿ ಅಲ್ಲಿ ಬೇಕ್ರಿಲಿ ತಿಂಡಿ ಎಲ್ಲ ತೊಗೊಂಡು ನಮ್ಮಮ್ಮಂಗೆ ಕೊಡೋಕ್ಕೆ. ಸೊ ತಿಂಡಿ ಎಲ್ಲ ತೊಗೊಂಡು ನಾವು ಹೋದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಎಕ್ಸ್ಟ್ರಾ ಒಂದು ಸ್ಟೆಪ್ಸ್ ಎಲ್ಲ ಹತ್ಬಿಟ್ಟು ಆ ಕಡೆಗೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು, ಏಕೆಂದರೆ ಅಲ್ಲಿ 5 ನಿಮಿಷನೂ ನಿಲ್ಲಿಸಲ್ಲ ಟ್ರೈನು. ನಾನು ನೋಡಿದ ಪ್ರಕಾರ ಅಲ್ಲಿ ಒಂದು 2 ನಿಮಿಷನೂ ನಿಲ್ಲಿಸಲಿಲ್ಲ ಅಂತ ಅನ್ಬೇಕು. ನಿಂತಿದ್ದಂಗೆ ಎಲ್ಲ ಹತ್ತಿದ್ದಂಗೆ ಮೂವ್ ಆಗೋಯ್ತು. ಸೊ ಆ ಥರ ಒಂದು ಅಲ್ಲಿ ನಾವು ಮೈಸೂರು ರೈಲ್ವೆ ಸ್ಟೇಷನ್ ಅಷ್ಟು ತನಕ ನಿಲ್ಲಿಸಿರ್ತಾರಲ್ಲ ಆ ಥರ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಆಮೇಲೆ ಹೋದ್ವಿ ಅಲ್ಲಿಗೆ. ಹನುಮ ಆ ಕಡೆ ಇಸ್ಕೊಟ್ರ ಎಷ್ಟು ಬ್ಯಾಗ್ಗಳೈತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದ ನೀವು ನೇತಾಕಳಿ ಹಣ ಅದಕ್ಕೆ ಒಂಚೂರು ಸುಮ್ಮನೆ ಅಷ್ಟು ದೂರ ಹೋಗ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಇಬ್ಬರೂ ಚೈನ್ಗಳನ್ನ ಮನೇಲಿ ತೆಗೆದಿಟ್ಬಿಟ್ಟು ಹೋಗಿದ್ರು. ಬರೀ ನಮ್ಮಮ್ಮ ಓಲೆ ಮತ್ತು ಏನು ಇದೆ ಆಕ್ಸೆಸರಿ ಕಿವಿದು ಮಾತ್ರ ಹಾಕ್ಕೊಂಡೋಗಿದ್ದು ಅಷ್ಟೇ. ಮಾಂಗಲ್ಯ ಚೈನು ತೆಗೆದಿಟ್ಟಿದ್ರು, ಮಾಮೂಲಿ ಕರಿಮಣಿ ತಾಳಿ ಪೋಣಿಸ್ಕೊಂಡು ಹಾಕ್ಕೊಂಡೋಗಿದ್ರು. ಇಲ್ಲಾಂದರೆ ಸುಮ್ಮನೆ ಅಷ್ಟು ದೂರ ಓಡಾಡ್ತಾರಲ್ವ, ಇವರಿಬ್ಬರೇ ಹೋಗ್ತಾ ಇರೋದು, ಅದಲ್ಲದೆ ಗುಂಪಲ್ಲೂ ಕಳಿಸ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಸೊ ಸೇಫ್ಟಿನೂ ನೋಡಬೇಕಲ್ವ, ಅಲ್ಲಿ ಇಬ್ಬರೇ ಇರ್ತಾರೆ, ಇಬ್ಬರೇ ಓಡಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಸೊ ನಾವು ಓಕೆ ಅಂತಂದ್ವಿ. ಎಷ್ಟು ಗಂಟೆಗೆಲ್ಲ 9:15 ಮಾಡ್ತಾಳೆ ಪೇಂಟಿಂಗ್ ಮಾಡ್ತಿದ್ದೀನಿ.
ಸೊ ಅದಾದಮೇಲೆ ಇನ್ನೇನೋ ಟ್ರೈನ್ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಲಗೇಜ್ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು ನಿಂತಿದ್ವಿ. ಸೊ ಅಷ್ಟರಲ್ಲಿ ಒಂದು ಸೆಲ್ಫಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಜೊತೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಲ್ಲಿಸಿದೆ. ನಾನು ಸೆಲ್ಫಿ ತೆಗೆದು ಅಂದರೆ ಮಕ್ಕಳ ಕೈಲಿ ಕೂಡ ಒಂದು ತೆಗಿಸ್ದೆ ಫೋಟೋನ. ಸೊ ಅಷ್ಟರಲ್ಲಿ ಟ್ರೈನ್ ಸೌಂಡ್ ಆಯಿತು. ನಾವು ಎಷ್ಟಿಂದ ನಿಂತ್ಕೊಂಡ್ರೆ ಕಷ್ಟ, ಯಾಕೆಂದರೆ ತುಂಬ ಫಾಸ್ಟಾಗಿ ಬರುತ್ತಲ್ವ ಅಂತ ಅಂದ್ಬಿಟ್ಟು. ಸೊ ಎಲ್ಲ ನಮ್ಮ ಪಾಪು ಬೇರೆ ಸುಮ್ಮನೆ ಓಡ್ತಾಳೆ, ಅದಕ್ಕೆ ಅವಳನ್ನ ನಮ್ಮಮ್ಮ ಎತ್ಕೊಬಿಟ್ಟಿದ್ದೆ. ಸೊ ನೋಡಿ ಚೆನ್ನಾಗಿ ಬಂತು ಫೋಟೋಸ್ ಅಂತ ಹೇಳ್ಬೋದು. ಆಮೇಲೆ ಟ್ರೈನ್ ಎಲ್ಲ ಬರೋದಿತ್ತು. ಇನ್ನೂ ತುಂಬ ಜನ ಹೋಗೋರು ಇದ್ದರು ಕಾಶಿಗೆ. ಸೊ ಹಾಗೇ ಅವ್ರನ್ನ ಹಾಗೇ ಪರಿಚಯ ಮಾಡಿಕೊಂಡು ಎಲ್ಲಿ ಇಳಿಬೇಕು ಅಂತ ಇದು ಮಾಡಿ ಅಂತ ಹೇಳ್ತಾಯಿದ್ವಿ. ಸೊ ತುಂಬ ಜನ ಇದ್ದರು ಅಂತ ಹೇಳ್ಬೋದು ಕಾಶಿಗೆ. AC ಕೋಚ್ ಟ್ರೈನು. ಸೊ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತಂತೆ, ಎಲ್ಲ ಫೆಸಿಲಿಟೀಸ್ ಎಲ್ಲ ಮಾಡಿದ್ರು. ಅಲ್ಲಿ ನಾನು ಬೇರೆ ಟ್ರೈನ್ ಒಳಗಡೆ ಹತ್ಬಿಟ್ಟಿದ್ದೆ. ಸೊ 2 ನಿಮಿಷ ನಿಲ್ಸೋದು ನನಗೆ ಗೊತ್ತಿರಲಿಲ್ಲ. ನಾನು ನಮ್ಮ ಅಪ್ಪ ಅಮ್ಮ ಕಾಲು ನಮಸ್ಕಾರ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಟ್ರೈನ್ ಹತ್ಬಿಟ್ಟಿದ್ದೆ. ಆಮೇಲೆ ಬೇಗ ಇಳಿದೆ. ನಾನು ಏನು ಅನ್ಕೊಬಿಟ್ಟಿದ್ದೆ ಅಂದರೆ ನಮ್ಮ ಅತ್ತೆನ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಹತ್ತಿಸಿದಾಗ ನಾವೇ ಒಳಗಡೆ ಒಂದು 10 ನಿಮಿಷ ಸ್ಪೆಂಡ್ ಮಾಡಿದ್ವಿ ಹಂಗೆ ಅಂತ ಅಂದ್ಕೊಬಿಟ್ಟಿದ್ದೆ. ತೋರಿಸ್ಬಿಟ್ಟು ಬರಬೇಕು. ಎಷ್ಟನೇದ ಅಲ್ಲಿ ಕೋಚ್ ಹೆಸರು ಬರ್ದವ್ರೇನಾ? 3-4 B4 ಇದು A2 ಆ ಥರ ನೋಡ್ಕೋಬೇಕಾ? ಹಾಂ B2 ಇದು B2 ಇದು B3 ಅನಿಸುತ್ತೆ. B4 ಇದೇನೆ, ಇದು B4 ಅಂತಲ್ಲ ಇದು ನಿಧಾನ ಕರೆಕ್ಟಾಗಿದೆ. ಬನ್ನಿ ಬನ್ನಿ ಬಾಮ್ಮ, ಹುಷಾರು. ಇನ್ನೊಂದು ಬ್ಯಾಗಿಲ್ಲ ಅಲ್ಲೈತೆ. ನಿಧಾನ ಕತ್ತಿ, ನಿಧಾನ ಕತ್ತಿ. ಅದೇ ಕೊಡು. ಬರ್ತೀನಿ. ಬ್ಯಾಗೆಲ್ಲ ತಗೊಂಡ್ರಾ? ಕೊಟ್ರಾ? ಹುಷಾರು ಅಲ್ಲಿ. ಹುಷಾರು. ಬ್ಯಾಗ್ಗಳು ಎತ್ಕೋ ಫಸ್ಟು. ಇವ್ರಿಗೆ ಟಿಕೆಟ್ ತೋರಿಸಿ ಇವ್ರು ಸೀಟ್ ತೋರಿಸ್ತಾರೆ ಅವ್ರಿಗೆ. ಇಲ್ಲ ಅವ್ರು ಕೂರಿಸ್ತಾರೆ. ಬ್ಯಾಗೆಲ್ಲ ತಗೊಂಡಿದ್ದೀರಾ? ಫೋನು ಇಲ್ಲ. ಹುಷಾರು. ಜಪಾನ ಓದ್ಕೊಂಡು ಫೋನ್ ಮಾಡ್ತಾನೆ ಹೊರಡುತ್ತೆ ಅಮ್ಮ. ಬ್ಯಾಗ್ಗಳು ಎತ್ಕೊಳ್ಳಿ. ಹುಷಾರು. ಈ ಕಡೆ ಬನ್ನಿ. ಎಲ್ಲೆಲ್ಲೂ ಇದೆಯಾ ಟ್ರೈನ್? ಈ ಕಡೆ ಬನ್ನಿ. ಎಲ್ಲಿ ಕಾನ್ಸಲ್ಲ ಇಲ್ಲಿ ಅಮ್ಮಮ್ಮ ಬಾಯ್. ಕೇಳಿಸಲ್ಲ. ಐದೇ ನಿಮಿಷ ಇನ್ಯಾರವ್ರೆ ಇಲ್ಲಿ ಮಾಡಿ ಕಾಣಿಸ್ತಾರೆ ಎಲ್ರು. ಅಷ್ಟೇನು ರಶ್ ಇಲ್ಲ. ಬಾಯೇನ ಬಾಯ್ ಮಾಡಿ ಅಲ್ಲಿ ಬಾಯ್ ಮಾಡಿ ಅಲ್ಲಿ ಬಾಯ್ ಮಾಡೋದಕ್ಕೆ. ಬಾಯ್ ಚಲೋ ಬಾಯ್ ಬಾಯ್. ಇಲ್ಲಿ ಅಮ್ಮಮ್ಮ ಬಾಯ್ ಬಾಯ್.
ಐದೇ ನಿಮಿಷ ಇನ್ಯಾರವ್ರೆ ಇಲ್ಲಿ ಮಾಡಿ ಕಾಣಿಸ್ತಾರೆ ಎಲ್ರು ಅಷ್ಟೇನು ರಶ್ ಇಲ್ಲ ಬಾಯೇನ ಬಾಯ್ ಮಾಡಲಿ ಬಾಯ್ ಮಾಡ ಅಲ್ಲಿ ನಿಮ್ಮ ಫ್ರೆಂಡ್ ಅಂತ ಬಾಯ್ ಮಾಡ ಬಾಯ್ ಮಾಡೋದಕ್ಕೆ ಬಾಯ್ ಅವ್ರನ್ನ ಟ್ರೈನ್ ಹತ್ತಿಸ್ಬಿಟ್ಟು ನಾವು ಈ ಕಡೆ ಬಂದ್ವಿ. ಅವಳು ನಮ್ಮ ಪಾಪ ಅಲ್ಲಿ ಅಳ್ಳಿಲ್ಲ, ಆಮೇಲೆ ಕಾರಿಗೆ ಬಂದ ಮೇಲೆ ಅಳ್ತಾವಳು ಅವಳು. ಅದಾದಮೇಲೆ ನಮ್ಮ ಅಕ್ಕ ಮತ್ತು ಅವ್ರ ಮಕ್ಕಳು ಎಲ್ಲರೂ ನಮ್ಮ ತಮ್ಮನ ಮನೆಗೆ ಹೋದರು. ಅವರಲ್ಲೇನೋ ಶಾಪಿಂಗ್ ಇದು ಮಾಡಬೇಕಿತ್ತಂತೆ. ಸೊ ಅದಕ್ಕೋಸ್ಕರ ನಮಗೆ ಲೇಟ್ ಆಗಿಬಿಡುತ್ತೆ, ಸ್ವಲ್ಪ ನಮ್ಮ ಮನೆಯವ್ರ ಕೆಲಸ ಇತ್ತು ಅಂದ್ಬಿಟ್ಟು. ಸೊ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಹಂಗೆ ಬಂದ್ವಿ. ಹಂಗೂ ಮನೆಗೆ ಬಂದು ಹೋಗಿ ಅಂತಂದರು. ಇಲ್ಲ ಲೇಟ್ ಆಗಿಬಿಡುತ್ತೆ, ಮತ್ತೆ ಅಲ್ಲಿ ತನಕ ಬಂದು ವಾಪಸ್ ಬರಬೇಕಲ್ಲ ಅಂತಂದ್ಬಿಟ್ಟು ನಾವು ರೈಲ್ವೆ ಸ್ಟೇಷನಿಂದ ಹಿಂಗೆ ಬಂದುಬಿಟ್ವಿ. ನಾವು ಕಾರ್ ಈ ಕಡೆ ತಿರುಗಿಸ್ಬಿಟ್ವಿ. ನಾನು ನಮ್ಮ ಮನೆಯವರು, ನಮ್ಮ ಅತ್ತೆ, ಪಾಪು ಇಷ್ಟು ಜನವೇ. ನಮ್ಮ ಅಕ್ಕನ ಮಕ್ಕಳು, ನನ್ನ ತಮ್ಮನ ಹೆಂಡತಿ ಎಲ್ಲರೂ ಅವ್ರ ಮನೆಗೆ ಹೋದರು. ಅವ್ರದ್ದೇನು ಶಾಪಿಂಗ್ ಇದೆ ಅಂತ ಮುಗಿಸ್ಕೊಂಡು ಒಟ್ಟಿಗೆ ನಾಳೆ ಬರ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾವು ಆನ್ ದ ವೇ ನೋಡಿ ಈ ಕಡೆ ರಾಮನಗರದ ಕಡೆಯಿಂದ ಆಮೇಲೆ ಹೋಗ್ತಾಯಿದ್ವಿ, ಮಾಮೂಲಿ ಬೆಂಗಳೂರು ಮೈಸೂರು ರೋಡು. ಸೊ ಅದಾದಮೇಲೆ ಹೆಂಗೂ ಹೋಗ್ತಾಯಿದ್ದೀವಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗ್ಬಿಡೋಣ, ಆ ಕಡೆಯಿಂದನೇ ಹೋಗಿದ್ದು ಬರೋಣ, ಹತ್ರ ಅಲ್ವಾ, ಹೆಂಗೋ ಆನ್ ದ ವೇ ಹೋಗ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ. ಹಂಗೂ ಅವರು ಹೋಗೋ ಟೈಮಲ್ಲಿ ತಿರ್ಗಾ ಇದು ಮಾಡ್ತೀಯ ಅಂತ ಅಂತಾರೇನೋ ಅಂತ ಅಂದ್ಕೊಂಡೆ. ಸದ್ಯ ಅವ್ರಿಗೂ ದೇವರು ಏನಿಲ್ಲ ಅಂತ ಅಂದ್ಬಿಟ್ಟು ಸರಿ ಆಯ್ತು ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಇಲ್ಲಾಂದರೆ ಅವ್ರಿಗೂ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತಲ್ವ. ಆಮೇಲೆ ಹೆಂಗೂ ಇಲ್ಲಿ ತನಕ ಬಂದಿದ್ದೀವಲ್ಲ ಅಂತ ನಾವು ಅಷ್ಟೊಂದು ಫೋರ್ಸ್ ಮಾಡಿದ್ದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋದ್ವಿ. ನೋಡಿ ಈ ಕಡೆಯೇ ಆವಾಗ ಸ್ವಲ್ಪ ಮಳೆ ಎಲ್ಲ ಬಂದು ಇದಾಗಿತ್ತು ಹೋಗೋಕ್ಕೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಆದರೆ ತುಂಬ ರಶ್ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ದೇವರು ಅಂತ. ಸೊ ಈ ಒಂದು ವ್ಲಾಗ್ನ ಅಲ್ಲಿ ದೇವ್ರ ದರ್ಶನ ಮಾಡಿದ್ದು. ಸೊ ಇದೆಲ್ಲ ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.